ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆಯ ಮಗಳು ಗಿರಿಜಾ ಹಿರೇಮಠ್. ವೆಲ್ಕಮ್ ಟು ಗವಿಸಿರಿ ಆಲ್ ಇನ್ ಒನ್ ಚಾನಲ್. ಇವತ್ತಿನ ನನ್ನ ರೆಸಿಪಿ ಕಾಯಿ ಹೋಳಿಗೆ. ಬನ್ನಿ ಕೋಕೋನಟ್ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿಯ ಸುಗ್ಗಿ ನಿಮ್ಮೆಲ್ಲರ ಬಾಳಲ್ಲಿ ಹುಗ್ಗಿಯಷ್ಟೇ ಸಿಹಿಯಾಗಿರಲಿ ಎಂದು ಹಾರೈಸ್ತಾ ಒಣ ಕೊಬ್ಬರಿಯಿಂದ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಮೊದಲು ಒಂದು ಜಾರಿಗೆ 2 ಕಪ್ ಕಾಯಿ ತುರಿಯನ್ನು ಹಾಕಿ ಅದಕ್ಕೆ 1 ಕಪ್ಪು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನು 2 ಕಪ್ಪು ಕೊಬ್ಬರಿ ತುರಿಗೆ 1 ಕಪ್ಪು ಬೆಲ್ಲವನ್ನು ಹಾಕಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಅರ್ಧ ಕಪ್ ಜಾಸ್ತಿ ಹಾಕ್ಕೋಬೋದು. ಕೊಬ್ಬರಿ ಜೊತೆಗೇ ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊಂಡ್ರೆ ಹೋಳಿಗೆ ಮಾಡೋದು ತುಂಬ ಈಸಿ ಆಗುತ್ತೆ. ತುಂಬ ಈಸಿ ರೆಸಿಪಿ ಇದು, ಬಟ್ ಟೇಸ್ಟಿಯಾಗಿರುತ್ತೆ. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟು ಕಲಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಹೂರಣವನ್ನು ತುಂಬಿ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ ಎಷ್ಟು ಫಾಸ್ಟಾಗಿ ಎಷ್ಟು ಬೇಗವಾಗಿ ಮಾಡ್ಬೋದಲ್ವ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಇವನ್ನು ಹೋಳಿಗೆ ರೀತಿ ಲಟ್ಸೋಣ. ಗ್ಯಾಸ್ ಮೇಲೆ ಒಂದು ತವ ಕಾಯಕ್ಕಿಟ್ಟಿದ್ದೀನಿ. ನೋಡು, ಹೋಳಿಗೆನೂ ಲಟ್ಸಿದ್ದಾಯಿತು. ಕಾಯಿ ಹೋಳಿಗೆನ ಹಸಿ ಕೊಬ್ಬರಿಯಿಂದನೂ ಮಾಡ್ಬೋದು, ಬಟ್ ಅದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ. ಆದರೆ ಒಣ ಕೊಬ್ಬರಿಯಿಂದ ಮಾಡಿದರೆ ಇದನ್ನು ಸ್ಟೋರ್ ಮಾಡ್ಬೋದು, ಅಥವಾ ಟ್ರಿಪ್ಪಿಗೆ ಎಲ್ಲಾದರೂ ಹೋದರೆ ಕ್ಯಾರಿನೂ ಮಾಡ್ಬೋದು. ಚೆನ್ನಾಗಿರುತ್ತೆ, ಹಾಳಾಗಲ್ಲ ಬೇಗ. 10ರಿಂದ 15 ಹೋಳಿಗೆನ ಲಟ್ಟಿಸಿಟ್ಕೊಂಡು ಒಮ್ಮೆಗೆ ಬೇಯಿಸ್ಬೋದು. ಇದನ್ನೇನು ಒಂದು ಲಟ್ಸಿದ ತಕ್ಷಣ ಬೇಯಿಸ್ಬೇಕು ಅಂತೇನಿಲ್ಲ, ಕಡಿಮೆ ಉರಿನಲ್ಲಿ ಬೇಯಿಸಬೇಕು. ಇಲ್ಲಾಂದರೆ ಹೋಳಿಗೆ ಸೀದೋಗುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಈ ರೀತಿಯಾಗಿ ಒಣ ಕೊಬ್ಬರಿಲಿ ಹೋಳಿಗೆ ಮಾಡಿದರೆ 15ರಿಂದ 20 ದಿನ ಇಟ್ಟರೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ತಿರುಗಿಸಿ ಹಾಕಿದ್ದೀವಿ. 2 ಕಡೆ ಬೆಂದಿಸಿದ ನಂತರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ನೊಂದು ಸೂಪರಾದ ವಿಡಿಯೋ ಜೊತೆಗೆ ಬರ್ತೀನಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಆಲ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.